90 SP ಇರ್ಬೋದು. ದೇವೇಗೌಡರು ಸೋತರು, ನಾನು ಸೋತೆ. ಅವತ್ತಿನ ದಿವಸ ದೇವೇಗೌಡರು ರಾಜಕೀಯನೇ ಮುಗಿದೋಯ್ತು ಅಂತ 89 ಗೊತ್ತಾಯ್ತು ಸರ್. ಕೆಲವೊಂದಿಲ್ಲ 89 ಇರ್ಬೋದು. ಅವತ್ತು ದೇವೇಗೌಡರು ರಾಜಕೀಯ ಮುಗ್ದೇ ಹೋಯ್ತು ಅನ್ನೋದು. ಕೇವಲ 2 ಸೀಟ್ ಗೆದ್ದಿದ್ದಾರೆ. ಕೋಲಾರದಲ್ಲಿ ಬೈರೇಗೌಡರು, ಇಟಿಡಿ ಕೋಟೆಯಲ್ಲಿ ವೆಂಕಟೇಶ್ ಅಂತ ಹೇಳಿ 2 ಜನ ಗೆದ್ದಿದ್ದಾರೆ. ದೇವೇಗೌಡರು ಕೇವಲ ಒಂದೇ ವರ್ಷದಲ್ಲಿ ಲೋಕಸಭಾ ಸದಸ್ಯರಾದರು. ಮಂಡ್ಯಕ್ಕೆ ಗೊತ್ತಿದೆ, ಮಂಡ್ಯದವರು ಜೊತೆಗಿದ್ದರು. 91 ಒಂದೇ ವರ್ಷ ರಾಜಕೀಯ ಮುಗಿದೋಯ್ತು. 7 ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್, ಪಾರ್ಲಿಮೆಂಟ್ ಸದಸ್ಯರು ಕಾಂಗ್ರೆಸ್. ಅರಸೀಕೆರೆಗೆ ಹೋದ್ರೆ ಅವತ್ತು ನಾವಿಂದ ಹೋಗಿ 200 ಜನ ಅವ್ರ ಜೊತೆ ಇತ್ತು. ಅಂಥ ಸನ್ನಿವೇಶದಲ್ಲಿ ದೇವೇಗೌಡರು ಅವತ್ತು ಲೋಕಸಭೆಯಲ್ಲಿ ಗೆದ್ದು 4 ವರ್ಷದಲ್ಲಿ ಈ ಪಾರ್ಟಿ ಕಟ್ಟಿ 94ರಲ್ಲಿ ಈ ರಾಜ್ಯದಲ್ಲಿ 117 ಸೀಟ್ ಗೆದ್ದು ಈ ರಾಜ್ಯ ಮುಖ್ಯಮಂತ್ರಿ. ಗೊತ್ತಾಯ್ತು ಸರ್. ದೇವೇಗೌಡರಿಗೆ ಕಳೆದ 62ರಿಂದ ರಾಜಕೀಯದಲ್ಲಿ 7 ಬಿಲ್ ಎಲ್ಲ ನೋಡಿದ್ದಾರೆ. ಕುಮಾರಣ್ಣವ್ರು ನೋಡಿದ್ದಾರೆ, ದೇವೇಗೌಡರು ನೋಡಿದ್ದಾರೆ. ನಮ್ಮ ಪಕ್ಷ ಮುಗಿಸೋಕ್ಕೆ ಯಾರ ಕೈ ಹೋಗಲ್ಲ. ಈಗ ಉದಾಹರಣೆಗೆ ಹೇಳಿದರೆ 2004 ಒಂದು ನಾವು ಜೀವನದಲ್ಲಿ ಒಂದು ತಪ್ಪೇನು ಮಾಡಿದ್ದೀವಿ ಅಂದರೆ, ಕುಮಾರಸ್ವಾಮಿಯರ ಮೋದಿ ಮಾತು ಕೇಳಿದ್ರೆ ಈ ಪರಿಸ್ಥಿತಿ ಗೊತ್ತಾಗಿಲ್ಲ. ನಾನು ದೇವೇಗೌಡರ ಮಾತು ಕೇಳಿದಾಗಿ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಕುಮಾರಣ್ಣ ಮೋದಿ ಮಾತು ಕೇಳಿದ್ರೆ ರಾಜಕೀಯನೇ ಬೇರೆ ತರ ದಿಕ್ಕಿಗೆ ಹೋಗೋದು. 2004-2008ರಲ್ಲಿ ರಾಜ್ಯದ ಇತಿಹಾಸದಲ್ಲಿ 50 ವರ್ಷದ ಇತಿಹಾಸದಲ್ಲಿ 40 ಈ ರಾಜ್ಯದಲ್ಲಿ 50 ವರ್ಷ ಕಾಂಗ್ರೆಸ್ ಇತಿಹಾಸದಲ್ಲಿ 48 ತಾಲೂಕು ಕೇಂದ್ರಗಳಲ್ಲಿ PU ಕಾಲೇಜಿನಿಂದ, ಸುಮಾರು 50 ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಏಡ್ ಕಾಲೇಜಿನಿಂದ 5 ಜನ ಕರ್ಕೊಂಡ್ಬರ್ತೀನಿ. ನೀನು ಡೆಪ್ಟಿ CM ನಾನು CM ಮಾಡ್ತೀನಿ, ನೀನು ಡೆಪ್ಟಿ CM ಮಾಡ್ಬೋದು. ನೋಡಿ ಸರ್, ನಮ್ಮೆಲ್ಲ ಕಾಲ ಬಂದ ಹೇಳ್ತೀವಿ ನೋಡಿ, ನಾನು ಕೇಳೋದು ಕೇಳ್ತಾ ಇದ್ದೀಯಪ್ಪ. ಇಲ್ಲ ನಿಲ್ಲಿಸ್ಬಿಟ್ಟು ಯೋಗೇಶ್ವರ್ ಪಾಪ ನಾನು ಅವ್ರ ಬಗ್ಗೆ ಟೀಕೆ ಮಾಡೋದು. ಯಾಕೆಂದ್ರೆ ಸರ್ ಅವ್ರ ಕಾಮೆಂಟ್ ಬಗ್ಗೆ ನಾವು ಮಾತಾಡ್ತೀವಿ. ನಾವು ಒಂದು ನನ್ನ ಜೀವನದಲ್ಲಿ ನಾನು ದೇವೇಗೌಡರು ಕುಮಾರ ಬದುಕಿರುವವರಿಗೆ ರೇವಣ್ಣೇನೋ ಹೊಡೆದಾಡ್ತೇನೆ ಅಂತ ತಿಳ್ಕೊಂಡು ನನ್ನ ಜೀವನದಲ್ಲಿ ನಮಗೆ ನಾಯಕರು ದೇವೇಗೌಡರು ಕುಮಾರಣ್ಣ ನನ್ನ ನಾಯಕ. ನಾನು ಬದುಕಿರುವವರಿಗೆ ನಾನು ಇರ್ತೀನಿ, ನನ್ನ ಮಕ್ಕಳು ನಾವೆಲ್ಲರಿಗೂ ನಾಯಕರೇ ಕುಮಾರಣ್ಣ. ಇವತ್ತು ಅವ್ರ ಕುಮಾರಣ್ಣ ಜೀವನದಲ್ಲಿ ಅವನಂತ ನೋವು ಅನುಭವಿಸಿರೋ ಯಾರೇ ರಾಜಕಾರಣಿಗಳು ನೋವು ಅನುಭವಿಸಿಲ್ಲ. ಇವತ್ತು ಕೆಲವು ಟೈಮಲ್ಲಿ ಅವನು ಸ್ವಭಾವ ಏನಿದೆ ಅಂದ್ರೆ ಮಾತು ಬಿಟ್ಟರೆ ಯಾರಿಗೆ ಏನು ಕೊಟ್ಟರು ಬೇಕಾದ್ರೆ ಮಾಡ್ತಾನಂತ ಮನುಷ್ಯ, ನಂಬುವ ಮನುಷ್ಯ ಜಾಸ್ತಿ. ಇಲ್ಲಿ ನನ್ನ ಹತ್ರಕ್ಕೆ ಅಂತ ಬರೋಲ್ಲ. ಇಲ್ಲಿ ಗೊತ್ತಾಯ್ತಂದ್ರೆ ನಮ್ಮ ಹತ್ರ ಬಂದು ಸ್ವಲ್ಪ ಇವೆಲ್ಲ ನಡೆಯಲ್ಲ ಅಂತ ಪಾಪ ಸುಮಾರು ತಂದಿದ್ದಾರೆ. ಆಗ ಅದು ಬೇಕಾದ್ರೆ ಏನು ಬೇಕೋ ಉಪಯೋಗಿಸ್ಕೊತಾರೆ, ಹೊರಗಡೆ ಹೋಗ್ತಾರೆ. ಅದು ಮಂಜಾನೆ ಗೊತ್ತೈತಿ. ಸುರೇಶ್ ಬಾಬುನ ಈಗ ಸೋತಾಗು ಅವರೇ ಸುರೇಶ್, ಗೆದ್ದಾಗು ಗೆದ್ದು ಆಯ್ತೇನಪ್ಪ. ಯಾರೋ ನಾಯಕ ಹೇಳಿದ್ರು ಸರ್, ಯಾವ ಪಕ್ಷರು ಅದು ಬೇಡ ಅಂದ್ರೆ ಟೈಮ್ ಬಂದಾಗ ಹೇಳ್ಬೇಕು ಅಂದ್ರೆ ಬೇಕಾದ್ರೆ ಅದು ಹೇಳ್ತೀನಿ, ಕಾಲ ಬಂದ ಹೇಳ್ತೀನಿ. ಅದು ಬೇಡ ವಿಷಯ ಗೊತ್ತಾಯ್ತು ಸರ್. ಅಷ್ಟು ಹೇಳಿ ಯೋಗೇಶ್ವರ್ಗೆ ಹೇಳಿ ಅವ್ರಿಗೆ ಹೋಗಿದ್ದಾರೆ. ಅವ್ರು ವಿಮಾನದಲ್ಲಿ ಕರ್ಕೊಂಡು ಹೋಗಿ ರಾಜೀನಾಮೆ ಕೊಡ್ತೀವಿ. ವಿಮಾನದಲ್ಲಿ ಕರ್ಕೊಂಡು ರಾಜೀನಾಮೆಯಿಂದ ಯಾರು ಕೊಟ್ಟಿದ್ದಾರೆ? ಅದು 6 ತಿಂಗಳು ಮುಂಚೆ ಎಷ್ಟೋಗ್ಬಿಟ್ಟು ನಾಯಕಪ್ಪ ಅದ್ರ ಬಗ್ಗೆ ನನಗೆ ಅವ್ರ ಬಗ್ಗೆ ಗೌರವ ಐತಿ. ಅವ್ರು ಒಳ್ಳೇದಾಗಲಿ.
ಚನ್ನಪಟ್ಟಣದಲ್ಲಿ ನಾವೇನ್ ಕೆಲಸ ಮಾಡಿದೀವಿ ಅಂದ್ರೆ ಕುಮಾರಸ್ವಾಮಿ ಪ್ರಚಾರ ತಾಣಿಲ್ಲ. ರಾಮನಗರ ಜಿಲ್ಲೆ ಕುಮಾರಸ್ವಾಮಿ ಏನ್ ಪ್ರಚಾರ ತಾಂಡ್ರಿ ಅಂತ ಪ್ರಚಾರ ಮಾಡಿಲ್ಲ. ಜಿಲ್ಲಾ ಕೇಂದ್ರ ಯಾರು ಮಾಡಿದ್ದು? 2 ಜಿಲ್ಲೆಯ ರಾಮನಗರ, ಚಿಕ್ಕಬಳ್ಳಾಪುರ 5 ಜನ ಕರ್ಕೊಂಡ್ಬರ್ತೀನಿ. ನೀನ್ ಡೆಪ್ಟಿ ಸಿಎಂ ಉದ್ಯೋಗ, ನಾನು ಸಿಎಂ ಮಾಡ್ತೀನಿ, ನೀನ್ ಡೆಪ್ಟಿ ಸಿಎಂ ಮಾಡ್ಬೋದು. ನೋಡಿ ಸರ್, ನಮ್ಮೆಲ್ಲ ಕಾಲ ಬಂದ ಹೇಳ್ರಿ, ನೀವು ನೋಡಿ ನಾನು ಕೇಳೋದು ಕೇಳ್ತಾ ಇದ್ದೀರಪ್ಪ, ಇಲ್ಲ ನಿಲ್ಲಿಸ್ಬೇಕು. ನಾವು ಯೋಗೇಶ್ವರ್ ಪಾಪ ನಾನು ಅವ್ರ ಬಗ್ಗೆ ಟೀಕೆ ಮಾಡಬೇಕು. ಯಾಕೆಂದ್ರೆ ಸರ್ ಅವ್ರ ಕಾಮೆಂಟ್ ಬಗ್ಗೆ ನಾವು ಮಾತಾಡ್ತೀವಿ. ನಾವು ಒಂದು ನನ್ನ ಜೀವನದಲ್ಲಿ ನಾನು ದೇವೇಗೌಡರು ಕುಮಾರ ಬದುಕಿನವರಿಗೆ ರೇವಣ್ಣೇನೋ ಹೊಡೆದಾಡ್ತೀನಿ ಅಂತ ತಿಳ್ಕೊಂಡು ನನ್ನ ಜೀವನದಲ್ಲಿ ನಮಗೆ ನಾಯಕರು ದೇವೇಗೌಡರು ಕುಮಾರಣ್ಣ ನನ್ನ ನಾಯಕ. ನಾನು ಬದುಕಿರೋವರೆಗೆ ನಾನು ಇರ್ತೀನಿ, ನನ್ನ ಮಕ್ಕಳು ನಾವೆಲ್ಲರಿಗೂ ನಾಯಕರೇ ಕುಮಾರಣ್ಣ. ಇವತ್ತು ಅವ್ರ ಕುಮಾರಣ್ಣ ಜೀವನದಲ್ಲಿ ಅವನಂತ ನೋವು ಅನುಭವಿಸಿರೋ ಯಾರೇ ರಾಜಕಾರಣಿಗಳು ನೋವು ಅನುಭವಿಸಿಲ್ಲ. ಇವತ್ತು ಕೆಲವು ಟೈಮಲ್ಲಿ ಅವನು ಸ್ವಭಾವ ಏನಿದೆ ಅಂದ್ರೆ ಮಾತು ಬಿಟ್ಟರೆ ಯಾರಿಗೆ ಏನು ಸ್ವಭಾವ ಬೇಕಾದ್ರೆ ಮಾಡ್ತಾನೆ ಅಂತ ಮನುಷ್ಯ, ನಮ್ಮ ಮನುಷ್ಯ ಜಾಸ್ತಿ. ಇಲ್ಲಿ ನನ್ನ ಹತ್ರ ಕರ್ತ ಬರೋಲ್ಲ. ಇಲ್ಲಿ ಗೊತ್ತಾಯ್ತಂದ್ರೆ ನಮ್ಮ ಹತ್ರ ಬಂದು ಸ್ವಲ್ಪ ಇವೆಲ್ಲ ಬೆಳೆಯಲ್ಲ ಅಂತ ಪಾಪ ಕುಮಾರ್ ಅಂತ ಬಂದರೆ ಆಗ ಅದು ಬೇಕಾದ್ರೆ ಏನು ಬೇಕೋ ಉಪಯೋಗಿಸ್ಬೇಕಾದ್ರೆ ಹೊರಗಡೆ ಹೋಗ್ತಾರೆ. ಅದು ಮಂಡ್ಯನೇ ಗೊತ್ತೈತಿ. ಸುರೇಶ್ ಬಾಬುನ ಈಗ ಸೋತಾಗು ಅವರೇ ಸುರೇಶ್, ಗೆದ್ದಾಗು ಗೆದ್ದು ಆಯ್ತೇನಪ್ಪ. ಯಾರೋ ನಾಯಕ ಹೇಳಿದ್ರು ಸರ್, ಯಾವ ಪಕ್ಷರು ಅದ್ ಬೇಡ ಅಂದ್ರೆ ಟೈಮ್ ಬಂದಾಗ ಹೇಳ್ಬೇಕು ಅಂದ್ರೆ ಬೇಕಾದ್ರೆ ಅದು ಹೇಳ್ತೀನಿ, ಕಾಲ ಬಂದ ಹೇಳ್ತೀನಿ. ಅದು ಬೇಡ ವಿಷಯ ಗೊತ್ತಾಯ್ತು ಸರ್. ಹೇಳಿ ಯೋಗೇಶ್ವರ್ಗೆ ಹೇಳಿ ಅವ್ರಿಗೆ ಹೋಗಿದ್ದಾರೆ, ಅವ್ರು ವಿಮಾನದಲ್ಲಿ ಕರ್ಕೊಂಡು ಹೋಗಿ ರಾಜೀನಾಮೆ ಕೊಡ್ತೀವಿ. ವಿಮಾನದಲ್ಲಿ ಕರ್ಕೊಂಡು ರಾಜೀನಾಮೆಯಿಂದ ಯಾರು ಕೊಟ್ಟಿದ್ದಾರೆ? ಅದು 6 ತಿಂಗಳು ಮುಂಚೆ ಎಷ್ಟೋಗ್ಬಿಟ್ಟು ಪಾಪ ಅದ್ರ ಬಗ್ಗೆ ನನಗೆ ಅವ್ರ ಬಗ್ಗೆ ಗೌರವ ಐತಿ. ಅವ್ರು ಒಳ್ಳೇದಾಗಲಿ. ಚನ್ನಪಟ್ಟಣದಲ್ಲಿ ನಾವೇನ್ ಕೆಲಸ ಮಾಡಿದೀವಿ ಅಂದ್ರೆ ಕುಮಾರಸ್ವಾಮಿ ಪ್ರಚಾರ ತಾಣಿಲ್ಲ. ರಾಮನಗರ ಜಿಲ್ಲೆ ಕುಮಾರಸ್ವಾಮಿ ಏನ್ ಪ್ರಚಾರ ತಾಂಡ್ರಿ ಅಂತ ಪ್ರಚಾರ ಮಾಡಿಲ್ಲ. ಜಿಲ್ಲಾ ಕೇಂದ್ರ ಯಾರು ಮಾಡಿದ್ದು? 2 ಜಿಲ್ಲೆಯ ರಾಮನಗರ, ಚಿಕ್ಕಬಳ್ಳಾಪುರ 500 ಸ್ಟೇಷನ್ ಆಗಿತ್ತು. ನಾನು ಬರೀ 20 ತಿಂಗಳು 6 ಸ್ಟೇಷನ್ ಮಾಡಿದ್ದೆ. ನಾವು ಪ್ರಚಾರ ತಾಂಡ್ವಾ? ತಿನ್ಕುನ ಫೌಂಡೇಶನ್ ನಾನು ಆ ಥರ ಸುಮಾರು ಪ್ರಚಾರ ತಾಂಡಿಲ್ಲ. ನಾನು ಹೇಳೋದು ಇವತ್ತಿನ ಸನ್ನಿವೇಶದಲ್ಲಿ ಪ್ರಚಾರಕ್ಕೂ ಇರ್ಬೇಕಾದ್ರೆ ಕಡೆಗೆ ಹೇಳ್ತೀನಿ. ಈಗ ಗೆದ್ದಿದ್ದಾರೆ, ಸೋತಿದ್ದೀವಿ, ನಿಂತಿಲಾಯ್ತು 3 ಬಾರಿ ಸೋತಾರೆ. ಏನು ಇವತ್ತೇ ಮುಂದೋಯ್ತಾ? ರಾಜಕಾರಣ ಇವತ್ತೇ ಮುಂದೋಯ್ತಿದ್ರೆ ನಿಂತಿಲ್ಲ. ಈ ರಾಜ್ಯದಲ್ಲಿ ಒಂದಲ್ಲ ಒಂದಿನ ಉತ್ತಮವಾದಂತ ನಾಯಕ ಆಗುವಂತ ಸನ್ನಿವೇಶ ಬರುತ್ತೆ. ಇವತ್ತು ಜೆಡಿಎಸ್ಗೆ ಸಾಂಪ್ರದಾಯಿಕ ಮತದಾರರು ಒಕ್ಕಲಿಗ ಸಮುದಾಯ ಬಹುಸಂಖ್ಯಾತರಾಗಿರೋ ಅಂದ್ರೆ ಚನ್ನಪಟ್ಟಣದಲ್ಲಿ 2007 ನಾನೇ ರಾಜ್ಯಸಭಾ ಎಲೆಕ್ಷನ್ ಹಿಡಿದೆ. ನಾನೇ ಏಜೆಂಟ್ ಆಗ್ತಿದ್ದೆ. Ashwavega English News. Coming soon. Your channel, your voice, your trust.